ಬಿಸಿಲು ಜಾಸ್ತಿ ಆದ್ರೆ ಪೊಸಿಷನ್ ಡೌನ್ ಆಗುತ್ತೆ, ಎಲ್ಲಾ ಸಾಧ್ಯತೆಗಳು ಇದೆ. ಟೊಮಾಟೊ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ, ಮುಖ್ಯವಾದ ಕಾರಣ ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಜನವರಿ ತಿಂಗಳ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕಾಗಿ ಈ ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 10,000 ಸಬ್ಸ್ಕ್ರೈಬರ್ಸು ಈ ವಿಡಿಯೋ ಮೂಲಕ ನನಗೆ ಚಾನಲ್ ಕಂಪ್ಲೀಟ್ ಆಗಬೇಕಂತ ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀನಿ. ಈಗ ಬನ್ನಿ, ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಜನವರಿ ತಿಂಗಳ ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ಕೇಳ್ಕೊಳ್ಳೋಣ. ನಮ್ಮ ವಿಡಿಯೋ ಹೊಸದಾಗಿ ಯಾರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ನೋಡೋಣ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ಸ್ ಮುಖಾಂತರ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರಾಗ ಉತ್ತರ ನೀಡಿ ಅಣ್ಣ. ಈಗ ಟೊಮಾಟೊ ಬೆಲೆ ಏರಿಕೆ ಆಗಲು ಕಾರಣ ಏನಿರ್ಬೋದು ಅಣ್ಣ? ಈಗ ಏನ್ ಟೊಮಾಟೊ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ, ಮುಖ್ಯವಾದ ಕಾರಣ ಥಂಡಿ ಬೀಳ್ತಾ ಇರೋದು. ಅಂದ್ರೆ ಥಂಡಿ ಬೀಳ್ತಾ ಇರೋದ್ರಿಂದ ಮಾಲ್ ಮಾಗೋದಿಲ್ಲ. ಒಂದ್ 4 ದಿವಸಕ್ಕೆ 5 ದಿವಸಕ್ಕೆ ಒಂದೊಂದು ಕಟಾವ್ ಬರ್ತೈತೆ. ಮತ್ತೆ ಶಾರ್ಟೇಜ್ ಇದೆ, ಮೈದಾನದಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ. ಹಂಗಾಗಿ ಮುಖ್ಯವಾಗಿ ಥಂಡಿ ಇದೆ ಮೇನ್ ಕಾರಣ. ಥಂಡಿ ಬೀಳ್ತಾ ಇರೋದ್ರಿಂದ ಎಲ್ಲಾ ಕಡೆ ದೇಶವ್ಯಾಪಿ ಸ್ವಲ್ಪ ಮಾಲ್ ಶಾರ್ಟೇಜ್ ಇರೋದ್ರಿಂದ ಬಜಾರ್ ರೈಸ್ ಆಗೋದು ಕಾರಣ ಆಗಿದೆ. ನಮ್ಮ ಕೋಲಾರ ಟೊಮಾಟೊ ಮಾರ್ಕೆಟ್ಗೆ ಯಾವ್ಯಾವ ಕಡೆಯಿಂದ ಟೊಮಾಟೊ ಬರ್ತಾ ಇದೆ ಅಣ್ಣ? ಏನ್ ನಮ್ ಕೋಲಾರ ಮಾರ್ಕೆಟ್ಗೆ ಚಳ್ಳಕೆರೆ, ಪಾವಗಡ, ಅನಂತಪುರ ಈ ಕಡೆ ಮಲ್ಕಲ್ಚರ್ ಏರಿಯಾದ ಬರ್ತಾ ಇದ್ದೆ ಯಥೇಚ್ಛವಾಗಿ. ಮತ್ತೆ ಕೋಲಾರ ಲೋಕಲ್ ತುಂಬಾ ಕಡಿಮೆ ಇದೆ, ಒಂದು 10ರಿಂದ 20% ಟೊಮಾಟೊ ಬರ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಏನಾದ್ರು ಬೆಲೆ ಏರುಪೇರು ಆಗೋ ಸಾಧ್ಯತೆ ಇದೆಯಾ ಅಣ್ಣ? ಆಗ್ಬೋದು. ಅದು ಬಿಸಿಲು ಜಾಸ್ತಿ ಆದ್ರೆ ಪೊಸಿಷನ್ ಡೌನ್ ಆಗುತ್ತೆ, ಎಲ್ಲಾ ಸಾಧ್ಯತೆಗಳು ಇದೆ. ಈಗ ಟೊಮಾಟೊ ಬೆಲೆ ಏರಿಕೆ ಆಗಿದೆ ಅಲ್ವಣ್ಣ, ಇದೇ ರೀತಿ ಜನವರಿವರೆಗೂ ಮುಂದುವರಿಯುತ್ತಾ ಹೇಗಿರ್ಬೋದು ಅಣ್ಣ? ಜನವರಿ 15ರವರೆಗೂ ಇದೇ ತರ ಮುಂದುವರೆದ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಜನವರಿ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು, ಸ್ವಲ್ಪ ಒಂದು 100-200 ರೂಪಾಯಿ ಡೌನ್ ಆಗುತ್ತ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಟೊಮ್ಯಾಟೊ ಈಗ ಯಾವ್ಯಾವ ಕಡೆ ಪಾರ್ಸಲ್ ಹೋಗ್ತಿದೆ ಅಣ್ಣ? ಈಗ ಯಥೇಚ್ಛವಾಗಿ ವೆಸ್ಟ್ ಬೆಂಗಾಲ್ ಅಂದ್ರೆ ಕಲ್ಕತ್ತಾ, ಒರಿಸ್ಸಾ ಹೋಗ್ತಾ ಇದೆ. ಈ ಕಡೆ ಲೋಕಲ್ ಅಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಮ್ಮ ಕರ್ನಾಟಕ ಭಾಗದಲ್ಲಿ ಲೋಕಲ್ ಸ್ವಲ್ಪ ಹೋಗ್ತಾ ಇದೆ. ಜನವರಿ ತಿಂಗಳಲ್ಲಿ ಟೊಮ್ಯಾಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ಜನವರಿಯಲ್ಲಿ ನಾಟಿ ಮಾಡ್ಬೋದು ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅದು ಬಿಸಿಲು ಸಿಕ್ಕಾಗಣತ್ತೆ. ಹಂಗಾಗಿ ಫೆಬ್ರವರಿಯಲ್ಲಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು. ಯಥೇಚ್ಛವಾಗಿ ಮಾಡೋದು ಬೇಡ, ಒಂದು ಸ್ವಲ್ಪ ಕಡಿಮೆ ಫೆಬ್ರವರಿಯಲ್ಲಿ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದು. ಹೊಸ APMC ಮಾರ್ಕೆಟ್ಗೆ ಜಾಗ ನೀಡ್ತೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತೆ? ಇಲ್ಲ, ಸರ್ಕಾರದಲ್ಲಿ ಈಗ ಏನಾಗಿದೆ, ಎಲ್ಲ ಸರ್ವೆ ಆಗಿದೆ. ಈ ಕಡೆ DC ಕಡೆಯವರಿಂದ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ. ಮೊನ್ನೆ ಸೆಷನ್ ನಲ್ಲಿ ಕೂಡ ಅನಿಲ್ ಕುಮಾರ್ ಅವರು ಸೆಷನ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಅಷ್ಟು ಈಸಿಯಾಗಿ ಸರ್ಕಾರದವರು ಕೊಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಕೊಟ್ರು ಈಗ ಅವರು ಏನು ಸೆಷನ್ ಅಲ್ಲಿ ಪಾಸ್ ಮಾಡಿ APMC ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ 1 ವರ್ಷದಲ್ಲಿ ಏನದು ರೆಡಿ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಈ ವರ್ಷ ಆಗೋದಿಲ್ಲ ಸೀಸನ್ಗೆ, ನೆಕ್ಸ್ಟ್ ಸೀಸನ್ಗೆ ಆಗ್ಬೋದು ಅಂತ ಎಲ್ಲ ನಿರೀಕ್ಷೆನೂ ಇಟ್ಟಿದ್ವಿ. ಮತ್ತೆ ಸೆಕ್ರೆಟರಿ ಅವರು ಅದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಪ್ರತಿನಿಧಿಗಳು ಕೂಡ ಸೆಷನ್ ನಲ್ಲಿ ಅದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ, ಸಿದ್ದರಾಮಯ್ಯನವ್ರು ಕೋಲಾರ ಬಂದಂತ ಸಂದರ್ಭದಲ್ಲಿ ಇದು ಅದನ್ನ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಕೋಲಾರ್ಗೆ APMCಗೆ 200 ಎಕರೆ APMC ಮಾಡೇ ಮಾಡ್ತೀನಿ ಅಂತ. ಆ ಒಂದು ವಿಚಾರ ಸಿದ್ದರಾಮಯ್ಯನವ್ರ ಗಮನದಲ್ಲೇ ಇದ್ರೆ ಅತಿ ಶೀಘ್ರದಲ್ಲೇ ಮಾಡಿ ಹೈಟೆಕ್ ಮಾರ್ಕೆಟ್ ಮಾಡ್ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಈಗ ಮಾರ್ಕೆಟ್ಗೆ ಟೊಮ್ಯಾಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗೇನ್ ಮಾರ್ಕೆಟ್ ಟೊಮ್ಯಾಟೊ ತರ್ತಾ ಇದೆ, ಎಲ್ಲಾ ರೈತರಿಗೂ ಒಳ್ಳೆ ಬೆಲೆ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಇದೇ ತರ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತಾನೆ ಹಾರೈಸ್ತೀನಿ. ಈಗ ಸೀಸನ್ ಇನ್ನೇನು ಹತ್ರದಲ್ಲೇ ಇದೆ. ಆಗ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಏನೇನು ಕಷ್ಟಗಳು ಬರ್ಬೋದು ಅಣ್ಣ? ಈಗ ಸೀಸನ್ ಅಲ್ಲಿ ಈ ಸತಿ ಸ್ವಲ್ಪ ಯಥೇಚ್ಛವಾಗಿ ಟೆಂಪರೇಚರ್ ಜಾಸ್ತಿ ಆಗಂತ ನಿರೀಕ್ಷೆ ಇದೆ. ಜೊತೆಗೆ ವೈರಸ್ ಇನ್ನೂ ಹೋಗಿಲ್ಲ ನಮ್ಮ ಭಾಗದಲ್ಲಿ ಟೊಮಾಟೊ ಬೆಳೆಯೋದಂತೂ ತುಂಬಾ ಕಷ್ಟನೇ ಅನ್ಸುತ್ತೆ. ಯಾವಾಗ ಕಷ್ಟ ಆಗುತ್ತೋ ಸೀಸನ್ ಅಂದ್ರೆ 7ನೇ ತಿಂಗಳಲ್ಲಿ ಒಳ್ಳೆ ಸುಗ್ಗಿ ಕಾಲ ಶುರು ಆಗುತ್ತೆ. ಆಗ ಮಾಲ್ ತುಂಬಾ ಶಾರ್ಟೇಜ್ ಇರ್ತೈತೆ, ಬೆಲೆಗಳು ಹೆಚ್ಚು ಬೆಲೆ ಹೋಗುವಂತ ನಿರೀಕ್ಷೆನೇ ಕಾಣಿಸ್ತಾ ಇದೆ. ನಮ್ಗೆ ಯಥೇಚ್ಛವಾಗಿ ಟೊಮಾಟೊ ಬರೋದು 7ನೇ ತಿಂಗಳು ಆಗೋದ್ಮೇಲೆ 8ನೇ ತಿಂಗಳಲ್ಲೇ ಟೊಮಾಟೊ ಬರೋದು. ಯಾಕಂತಂದ್ರೆ ಅಲ್ಲೆಲ್ಲ ಚಳ್ಳಕೆರೆ ಭಾಗ ಆಗ್ಬೋದು, ಅನಂತಪುರ ಆಗ್ಬೋದು, ಟೋಟಲ್ ಆಂಧ್ರದಲ್ಲಿ ಮಳೆ ಆದ್ಮೇಲೆ ಅವ್ರು ಟೊಮಾಟೊ ನಾಟಿ ಮಾಡೋಂಥದ್ದು. ಬಿಸಿಲಲ್ಲಿ ಅವ್ರು ಟೊಮಾಟೊ ಆಗೋದಿಲ್ಲ. ಹಂಗಾಗಿ ಲೋಕಲ್ ಅಲ್ಲಿ ಏನಾದ್ರು ಸ್ವಲ್ಪ ವೈರಸ್ ಕಂಟ್ರೋಲ್ ಬಂದು ಏನಾದ್ರು ಬೆಳೆಗೆ ಚೆನ್ನಾಗಾದ್ರೆ ಒಳ್ಳೇದಾಗ್ಬೋದು, ರೈತರಿಗೆ ವ್ಯಾಪಾರಸ್ಥನಿಗೂ ಒಳ್ಳೇದಾಗ್ಬೋದು ಅಂತಾನೆ ಹೇಳ್ಬೋದು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ರೈತರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಬೆಳೆ ಕೊಡ್ಲಿ, ಒಳ್ಳೆ ಬೆಳೆ ಕೊಟ್ಟಾಗ ಒಳ್ಳೆ ಬೆಲೆ ಸಿಗ್ಲಿ,
ಅವ್ರ ಬೆಳೆ ಸಿಕ್ಕಿದಾಗ ಏನು ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಮಕ್ಕಳಿಗೆ ಮದುವೆ ಮಾಡೋದಾಗ್ಬೋದು, ಅಥವಾ ಒಂದು ಜಮೀನು ತೆಗೆಯೋದಾಗ್ಬೋದು, ಅಥವಾ ಒಂದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಇದಿಟ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಶುಭ ತರಲಿ ಅಂತಾನೆ ಹಾರೈಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಇದು ನಮ್ಮ KN ಮಂಡಿ ಮಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಮರ್ತೋಗ್ಬಿಟ್ಟೆ. ವಿಡಿಯೋ ಇಲ್ಲ KN ಮಂಡಿ ಮಲಕ ಪ್ರಕಾಶ್ ಅವ್ರ ಹತ್ರ ಮಾತಾಡಿಸಿದ್ದೆ, ಬಟ್ ಮರ್ತೋಗಿದ್ದೆ. ಅದಕ್ಕಾಗಿ ನಾನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈನ್ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ ಅಷ್ಟೇ. ತೆಲುಗಲ್ಲಿ ಸ್ವಲ್ಪ ಹೇಳ್ತೀನಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದರೆ సబ్స్క్రైబ్ ಮಾಡ್ಕೊಳ್ಳಿ, ఫాలో ಮಾಡಿ. ಈಗ నమస్కారం అందరికీ. పుట్ట రైతు బంధు యూట్యూబ్ ఛానల్కి స్వాగతం. ఈరోజు మా KN ప్రకాష్ వాళ్ళు చెప్పింది ఏమంటే ఇదే రేట్లో జనవరి 15వ తారీఖున ఉంటుందని, ఓ 100 రూపాయలు ಹೆಚ್ಚು తక్కువ అవుతుందని చెప్తా ఉన్నారు. మా లోకల్ కాయ టమాటా యావది వస్తూ ఉండదు మార్కెట్కి కోలార్ బాగ్లో అంతా ఆంధ్ర చలకేరి ఇక్కడికి వస్తూ ఉండేది టమాటా కాయలు. టమాటా రేట్లో అంతేం డౌన్ అయ్యిందో, ఇదే రేటు ఉంటుందని చెప్తా ఉన్నారు. జనవరి 15వ తారీఖు మినిమం ఉంటుందని చెప్తా ఉన్నారు. దానిపైన ఏమయ్యో చూడాలా ఏమవుతుందని. ఇంకొకటి APMC కొత్తగా మార్కెట్ అవుతుందని చెప్పినారు. అది ఇంకా ప్రాసెసింగ్గా ఉందంట. అది ఇంకా క్లారిటీ లేదు, అవుతుందో లేదో అని క్లారిటీ లేదు. అది ఇంకా పెండింగ్లో ఉంది అని మెయిన్ పాయింట్స్ ఇవి. ఇంకా మెయిన్ పాయింట్స్ అంటే ఎక్కడి నుంచి ఇంకా కాయలు వస్తూ ఉన్నాయి మార్కెట్ కంటే, చలికేరే ఆంధ్రప్రదేశ్ ఇక్కడి ఇంకా కాయలు వస్తూ ఉన్నాయి మార్కెట్కి. పార్సల్ కొన్ని ప్లేస్మెంట్ అంతా పోతూ ఉండే, పార్సల్ అంతా అంతే ఎక్కువ ఏమి పార్సల్ పోతూ ఉండలేదు, మామూలుగా పోతూ ఉండేవి అని చెప్తా ఉన్నారు. ఇది మా KN ಮಂಡಿ ಮಲಕ ಪ್ರಕಾಶ್ ಅವರು ಮಾತುಗಳು. ನಮಸ್ಕಾರ ಎಲ್ಲ ರೈತರಿಗೂ. ಇದು ನಮ್ಮ KN ಮಂಡಿ ಮಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನನಗೆ ಕೇಳೋದಷ್ಟೇ, ಈ ವಿಡಿಯೋ ನೋಡಿ ತುಂಬ ಜನ ನೆಗೆಟಿವ್ ಪಾಸಿಟಿವ್ ಮಾಡೇ ಮಾಡ್ತಾರೆ, ಅದು ಗೊತ್ತಿರೋದೆ. ವರ್ಷವೂ ನಾವು ವೀಡಿಯೋಸ್ ಮಾಡ್ತಾಯಿದ್ವಿ. ಅದರಲ್ಲಿ 70% ನೀವು ವೀಡಿಯೋಸ್ ಮಾಡಿ ಅಂತ ವೀಡಿಯೋ ಮಾಡಿ ಕಾಮೆಂಟ್ಸ್ ಮಾಡಿದರೆ ಕಾಲ್ಸ್ ಮಾಡ್ತಿದ್ದೇವೆ. ಒಂದು 30% ಜನ ನೀವು ವಿಡಿಯೋ ಏನಕ್ಕೆ ಮಾಡ್ತಿದ್ದೀರಾ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅನ್ನೋದು ಕಾಮೆಂಟ್ಸ್ ಮಾಡ್ತಾಯಿದ್ದಾರೆ. ಅವರು ಕಾಮೆಂಟ್ ಮಾಡೋದೇನು ತಪ್ಪೇನಿಲ್ಲ. ಅವರು ಆ ರೀತಿ ಕಾಮೆಂಟ್ ಮಾಡೋಕ್ಕೆ ಟೈಮ್ ಕೊಡ್ತಾರಲ್ಲ, ಅದಕ್ಕೆ ಖುಷಿ ಪಡಬೇಕು ನಾವು. ಮಾಡಲಿ, ಅದು ತಪ್ಪೇನಿಲ್ಲ, ಅವ್ರು ಮಾಡ್ಕೊಳ್ಬೋದು. ಹಾಗಾಗಿ ಜಾಸ್ತಿ ಓವರಾಗಿ ಮಾಡೋ ಕೆಲವರೆಲ್ಲ ಓವರಾಗಿ ಮಾಡ್ತಾರೆ ಕಾಮೆಂಟ್ಸು. ಸ್ವಲ್ಪ ನೋಡ್ಕೊಂಡು ಮಾಡಿ. ನಿಮಗೂ ಎಲ್ಲ ಇರ್ತಾರೆ. ನಾವೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾವು ನೇಮ್ಸ್ ಎಲ್ಲ ಹಾಕಿ ಆ್ಯಡ್ ಮಾಡಿ ಏನಾದರೂ ವಿಡಿಯೋ ಮಾಡಿದರೆ ಚೆನ್ನಾಗಿರಲ್ಲ, ನಿಮಗಾಗಲಿ ಯಾರಿಗಾಗಲಿ. ದಯವಿಟ್ಟು ನೋಡ್ಕೊಂಡು ಕಾಮೆಂಟ್ಸ್ ಮಾಡಿ. ಅಟ್ಲೀಸ್ಟ್ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಸಂಪೂರ್ಣ ನೋಡಿ ಮತ್ತೆ ಕಾಮೆಂಟ್ ಮಾಡಿ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿ ಏನೇನೋ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರೂ ಸಂಪೂರ್ಣ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಆಮೇಲೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ನೋಡಿ ಕಾಮೆಂಟ್ ಮಾಡೋದು ಥ್ಯಾಂಕ್ ಯು. ನೆಗೆಟಿವ್ ಮಾಡೋದು ಥ್ಯಾಂಕ್ ಯು. ಪಾಸಿಟಿವ್ ಮಾಡೋದು ಥ್ಯಾಂಕ್ ಯು. ವಿಡಿಯೋ ಮಾಡೋದು ನಿಲ್ಲಿಸಲ್ಲ, ಮಾಡ್ತಾನೆ ಇರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್. ಫಾಲೋ ಮಾಡಿ.